ನಮಸ್ಕಾರ. ನಾನು ಡಾಕ್ಟರ್ ರಾಜೇಂದ್ರ ಬಿ ಮೆಟ್ಗುಡ್ಮಠ್ ಅಂತ, ತಲೆ ಮತ್ತು ಕೂದಲಿಗೆ ಕ್ಯಾನ್ಸರ್ ಸರ್ಜನ್, KLE ಡಾಕ್ಟರ್ ಸಂಪತ್ ಕುಮಾರ್ ಶಿವನ್ಗಿ ಕ್ಯಾನ್ಸರ್ ಹಾಸ್ಪಿಟಲ್ದಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಜಗತ್ತಿನಲ್ಲಿ ಈಗ 2022ರಲ್ಲಿ ಆಲ್ಮೋಸ್ಟ್ 20 ಮಿಲಿಯನ್ ಕ್ಯಾನ್ಸರ್ ನ್ಯೂ ಕೇಸಸ್ ಇದೆ. ಇದೇ 2045 ಅಷ್ಟೊತ್ತಲೆ ಇಟ್ ಇಸ್ ಗೋಯಿಂಗ್ ಟು ಗೋ ಅಪ್ ಟು 32 ಮಿಲಿಯನ್ ಕ್ಯಾನ್ಸರ್ ಕೇಸಸ್. ಅಂದ್ರೇನು, ನಾವು ಒಂದು ಕ್ಯಾನ್ಸರ್ನ ಎಪಿಡೆಮಿಕ್ದಲ್ಲಿ ನಾವು ಈಗ ಆಲ್ಮೋಸ್ಟ್ ಇದ್ದೇವೆ. ಈ ಬಾಯಿ ಕೂದಲಿಗೆ ಕ್ಯಾನ್ಸರ್ ನಮ್ಮ ಪ್ರದೇಶ ಹಾಗೂ ನಮ್ಮ ದೇಶದಲ್ಲಿ ಅತ್ಯಂತ ಕಾಮನ್ ಆಗಿ ಕಾಣುವಂಥದ್ದು. ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಒಳಗೆ 90-95% ಯಾರು ತಂಬಾಕು ತಿಂತಾರೆ ಅವರಲ್ಲಿ ಕಾಣುವ ರೋಗ ಆಗಿದೆ. ಸೊ ಈ ರೋಗದ ಲಕ್ಷಣಗಳು ಹೇಗೆ ಅಂದರೆ, ನಾವು ಫಾರ್ ಎಕ್ಸಾಂಪಲ್ ಈಗ ಬಾಯಲ್ಲಿ ಏನಾರು ಗಂಟಾಯಿತು ಅಥವಾ ಒಂದು ಹುಣ್ಣಾಯಿತು, ಯಾವುದು ಹೀಲ್ ಆಗ್ತಾ ಇಲ್ಲ, ಅಥವಾ ಮೂಗು ಬಂದಾಯಿತು, ಮೂಗಿನಿಂದ ರಕ್ತ, ಬಾಯಿಯಿಂದ ರಕ್ತ, ಕುತ್ತಿಗೆ ಒಳಗೆ ಗಡ್ಡೆ, ಧ್ವನಿ ಅಕಸ್ಮಾತ್ ಚೇಂಜ್ ಆಗಿ ಕ್ರಾನಿಕ್ ಚೇಂಜ್ ಆಯಿತು, ಧ್ವನಿ ನುಂಗಾಕ್ ತ್ರಾಸ ಆಯ್ತು. ಇವು ಡಿಪೆಂಡಿಂಗ್ ಯಾವ ಪಾರ್ಟಲ್ಲಿ ರೋಗ ಬರುತ್ತೆ ಅದರ ಮೇಲ್ಗಡೆ ಅದ್ರ ಸಿಂಪ್ಟಮ್ಸ್ ಡಿಪೆಂಡ್ ಇರುತ್ತೆ. ಕ್ಯಾನ್ಸರ್ದಲ್ಲಿ ಎರಡು ಇಂಪಾರ್ಟೆಂಟ್ ಥಿಂಗ್ಸ್ ನೋಡ್ತೇವೆ. ಒಂದು, ಕ್ಯಾನ್ಸರ್ ಏನಿದೆ ಅಂತ, ಒಂದು ಕ್ಯಾನ್ಸರ್ ಎಷ್ಟಿದೆ ಅಂತ. ಕ್ಯಾನ್ಸರ್ ಏನಿದೆ ಅನ್ನೋದಕ್ಕೆ ನಾವು ಇದೇನು ಹಿಸ್ಟೋಪೆಥಾಲಜಿ ಅಂತ ಏನು ತಪಾಸ್ ಮಾಡ್ತೇವೆ, ಒಂದು ಅದರದ್ದು ಸಣ್ಣ ತುಕಡಿ ತೆಗೆದು ಐದರ್ ಬಯಾಪ್ಸಿ ಆರ್ FNAC ಅಂದರೆ ಸೂಜಿ ತಪಾಸ್ ಮಾಡಿ ಇದು ಕ್ಯಾನ್ಸರ್ ಯಾವ ಥರದ ಕ್ಯಾನ್ಸರ್ ಇದೆ ಅಂಥೇಳಿ ನಾವು ಅದನ್ನು ಒಂದು ಪ್ರೂವ್ ಮಾಡಲು ಅವಕಾಶ ಇದೆ. ದೆನ್ ಎಷ್ಟು ಇದೆ ಅಂತ ಅನ್ನೋಕ್ಕೆ ನಾವು PET ಸ್ಕ್ಯಾನ್ ಆಗಲಿ, CT ಸ್ಕ್ಯಾನ್ ಆಗಲಿ, MRI ಆಗಲಿ, ಇವು ಏನು ಇಮೇಜಿಂಗ್ ಮೊಡ್ಯಾಲಿಟಿ, ಸೋನೋಗ್ರಫಿ ಆಗಲಿ, ಇದನ್ನು ಮಾಡಿ ಎಷ್ಟು ರೋಗ ಯಾವ ಸ್ಟೇಜ್ದಲ್ಲಿ ಇದೆ ಅಂಥೇಳಿ ಕಂಡುಹಿಡಿತೇವೆ. ಸೊ ಇವು ಎರಡು ನೋಡಿದಾಗ ಏನಿದೆ ಎಷ್ಟಿದೆ ಅಂತ ನೋಡಿದಾಗ ದೆನ್ ವಿ ಸ್ಟೇಜ್ ದ ಕ್ಯಾನ್ಸರ್. ಅಂದರೆ ಇವರು ಫಸ್ಟ್ ಸ್ಟೇಜ್ ಇದ್ದಾರೋ, ಸೆಕೆಂಡೋ, ಥರ್ಡೋ, ಫೋರ್ತೋ, ಇದ್ರ ಮೇಲ್ಗಡೆ ಪ್ರತಿ ಒಂದು ಸೈಟ್ ಏನು ನಾವು ಬಾಯಿಂದ ಒಂದು ಸೈಟ್ ಅಂತೇವಿ, ಲ್ಯಾರಿಂಗ್ಸ್ ಒಂದು ಸೈಟ್ ಅಂತೇವಿ, ಹಿಂಗೆ ಸೈಟ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಇದೆ ಇಡೀ ಜಗತ್ತಿನಲ್ಲಿ. ಹೆಡ್ ಆ್ಯಂಡ್ ನೆಕ್ ಬಂದಾಗ ಮೇನ್ಲಿ ಸರ್ಜರಿ ಆ್ಯಂಡ್ ರೇಡಿಯೋಥೆರಪಿ, ಇವು ಸಿಂಗಲ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್ ವಿಚ್ ಕ್ಯಾನ್ ಬಿ ಅ ಕ್ಯೂರೇಟಿವ್ ಅಂತೀವಿ ನಾವು. ಅಂದ್ರೆ ಒಂದು ಪೂರ್ತಿ ರೋಗನು ಕಿತ್ತಾಕಲು ಇವು ಸರ್ಜರಿ ಮತ್ತು ರೇಡಿಯೇಷನ್ ಎರಡೂ ಉಪಯೋಗ ಆಗುತ್ತೆ. ಸ್ಟೇಜ್ ಮಾಡಿದಾಗ ಸ್ಟೇಜ್ 1, ಸ್ಟೇಜ್ 2 ಏನಂತೀವಲ್ಲ, ಇದು ಅರ್ಲಿ ಸ್ಟೇಜ್ ಅಂತೀವಿ. ಸ್ಟೇಜ್ 3, ಸ್ಟೇಜ್ 4 ಇದು ಅಡ್ವಾನ್ಸ್ ಸ್ಟೇಜ್ ಅಂತೀವಿ. ಸ್ಟೇಜ್ 1, ಸ್ಟೇಜ್ 2 ಬಂದಾಗ ನಾವು ರೇಡಿಯೇಷನ್ ಮಾಡಿದ್ವು, ಸರ್ಜರಿ ಮಾಡಿದ್ವು, ಒಂದು ಮೊಡ್ಯಾಲಿಟಿಯಿಂದ ಪೇಷಂಟ್ ಕ್ಯೂರ್ ಆಗ್ಬೋದು. ಆದರೆ ಯಾವಾಗ ಸ್ಟೇಜ್ 3, ಸ್ಟೇಜ್ 4 ಬರ್ತೈತಿ, ಇದು ಕಾಲ್ಡ್ ಆಸ್ ಅಡ್ವಾನ್ಸ್. ಇಲ್ಲಿ ಮಲ್ಟಿ ಮೊಡ್ಯಾಲಿಟಿ ಆರ್ ಕಂಬೈನ್ಡ್ ಮೊಡ್ಯಾಲಿಟಿ ಅಂದ್ರೆ ಏನು, ಮೊದಲು ನಾವು ಸರ್ಜರಿ ಮಾಡೋದು ಅಥವಾ ಕೀಮೋ ಕೊಟ್ಟು ಅಥವಾ ಕೀಮೋ ರೇಡಿಯೋ ಕೊಟ್ಟು ಆಮೇಲೆ ಸರ್ಜರಿ ಮಾಡೋದು. ಸೊ ಹಿಂಗೆ ಒಂದೇ ಟ್ರೀಟ್ಮೆಂಟ್ಲಿ ಆಗಲ್ಲ. ವಿ ಹ್ಯಾವ್ ಟು ಮಿಕ್ಸ್ ಆ್ಯಂಡ್ ಸಿ ವಿಚ್ ಇಸ್ ಅಪ್ರೋಪ್ರಿಯೇಟ್ ಫಾರ್ ದ್ಯಾಟ್ ಪೇಷಂಟ್. ನಮ್ಮ ಇಂಡಿಯಾದಲ್ಲಿ ದುರದೃಷ್ಟವಾಗಿ ಇನ್ನೂ ತನಕ ಮೋರ್ ದೆನ್ 75% ಕಮ್ಸ್ ಇನ್ ಅಡ್ವಾನ್ಸ್ ಸ್ಟೇಜ್. ಯಾಕೆ? ಒಂದು, ನಮ್ಮ ಪೇಷಂಟ್ಸ್ಗಳು ನಿರ್ಲಕ್ಷ್ಯತನ, ಅಥವಾ ನಮ್ಮ ಡಾಕ್ಟರ್ಸ್ಗಳು ರೆಫರಿಂಗ್ ಇರ್ತಾರಲ್ಲ ಅವರು ದೇ ಹ್ಯಾವ್ ಟು ಬಿ ಮೋರ್ ಕಾಷಿಯಸ್ ಇನಫ್. ಯಾವಾಗ ಸಂಶಯ ಐತಿ ಇಮಿಡಿಯೇಟ್ಲಿ ಕಳಿಸ್ಕೊಡ್ಬೇಕು ಸ್ಪೆಷಲಿಸ್ಟ್ ಕಡೆ. ಯಾಕಂದರೆ ವೆನ್ ಪೇಷಂಟ್ ಕಮ್ಸ್ ಇನ್ ಅರ್ಲಿ ಸ್ಟೇಜ್ ಅಲ್ಲ, ಅವ್ರ ಪ್ರೋಗ್ನೋಸಸ್ಸು ಅಷ್ಟೇ ಚೆನ್ನಾಗಿರುತ್ತೆ. ನಾವು ಸ್ಟೇಜ್ ಹೆಂಗೆ ಇನ್ಕ್ರೀಸ್ ಆಗುತ್ತೆ ಹಂಗೆ ಪ್ರೋಗ್ನೋಸಸ್ ಬಿಕಮ್ಸ್ ಲೆಸ್. ಸೊ ಇಂಪಾರ್ಟೆಂಟ್ ಇಲ್ಲಿ ಅಂದರೆ ವಿ ಆರ್ ದೇರ್ ಟು ಕ್ಯೂರ್, ಬಟ್ ಯು ಹ್ಯಾವ್ ಟು ನೀವು ದುಶ್ಚಟಗಳು ಬಿಡ್ರಿ. ದೀಸ್ ಆರ್ ಆಲ್ ಪ್ರಿವೆಂಟಬಲ್ ಕೇಸಸ್. ಸೊ ನೀವು ತಂಬಾಕು ತಿನ್ನೋದು, ಅಡಿಕೆ ತಿನ್ನೋದು ಬಿಟ್ಟರೆ ಮೋಸ್ಟ್ ಆಫ್ ದ ಹೆಡ್ ನೆಕ್ ಕ್ಯಾನ್ಸರ್ಸ್ ಕ್ಯಾನ್ ಬಿ ಇವನ್ ಪ್ರಿವೆಂಟೆಡ್. ಥ್ಯಾಂಕ್ ಯು.